ಪ್ರೊಕ್ಯಾರಿಯೋಟ್ಸ್ಗೂ ಯುಕ್ಯಾರಿಯೋಟ್ಸ್ಗೂ ಇರೋ ಡಿಫ್ರೆನ್ಸ್ ಏನು ಅಂತ ನಾವು ಸ್ಕೂಲಲ್ಲೇ ಓದಿರ್ತೀವಿ. ಆದರೆ ಅದು ಹೆಂಗೂ ನೆನಪಿರಲ್ಲ, ಅದು ಬೇರೆ ವಿಷಯ. ಯುಕ್ಯಾರಿಯೋಟ್ಸ್ಗೆ ಅದರ ಸೆಲ್ಲಲ್ಲಿ ಪ್ರಾಪರ್ ನ್ಯೂಕ್ಲಿಯಸ್ ಇದೆ, ಪ್ರೊಕ್ಯಾರಿಯೋಟ್ಸ್ಗೆ ಪ್ರಾಪರ್ ನ್ಯೂಕ್ಲಿಯಸ್ ಇಲ್ಲ. LUCA ಅಲ್ಲಿ ಅಬೌಟ್ 355 ಜೀನ್ಸ್ ಇದೆ ಅಂತ ಸೈಂಟಿಸ್ಟ್ ಎಸ್ಟಿಮೇಟ್ ಮಾಡಿದ್ದಾರೆ. ಈ 355 ಜೀನ್ಸ್ನ ಇಲ್ಲಿವರೆಗೂ ಭೂಮಿ ಮೇಲೆ ಬದುಕ್ತಿರೋ ಎಲ್ಲ ಆರ್ಗಾನಿಸಮ್ಸ್ ಅಲ್ಲಿ ನೋಡ್ಬೋದು. ಆದರೆ ಇದು ತುಂಬಾ ಹೊಸ ಡಿಸ್ಕವರಿ. ಇದನ್ನ 2016 ಅಲ್ಲಿ ಸೈಂಟಿಸ್ಟ್ ಡಿಸ್ಕವರ್ ಮಾಡಿದ್ರು. ಯೂನಿವರ್ಸಿಟಿ ಆಫ್ ಡಸೆಲ್ಡಾರ್ಫ್ ಇಂದ ವಿಲಿಯಂ ಮಾರ್ಟಿನ್ ಅನ್ನೋರು ಈ ಡಿಸ್ಕವರಿ ಮಾಡಿದ್ರು. ಈ ಡಿಸ್ಕವರಿಗೆ 4 ತಿಂಗಳು ಮುಂಚೆ ಸೈಂಟಿಸ್ಟ್ ಒಂದು ಸ್ಮಾಲೆಸ್ಟ್ ಸಿಂಥೆಟಿಕ್ ಸೆಲ್ ನ ಕ್ರಿಯೇಟ್ ಮಾಡಿದ್ರು. ಅದು ಲ್ಯಾಬೊರೇಟರಿಯಲ್ಲಿ ಅದಾಗೆ ರೀಪ್ರೊಡ್ಯೂಸ್ ಅಂಡ್ ಸರ್ವೈವ್ ಮಾಡ್ತಿತ್ತು. ಆ ಸಿಂಥೆಟಿಕ್ ಸೆಲ್ ಅಲ್ಲಿ 473 ಜೀನ್ಸ್ ಇದೆ, ಆದರೆ ಲೂಕಾದಲ್ಲಿ 355, ಸಿಂಥೆಟಿಕ್ ಸೆಲ್ಗಿಂತ ಕಡಿಮೆ. ಅದರಿಂದ LUCA ಆಫ್ ಅಲೈವ್ ಅಂತ ಕ್ಲಾಸಿಫೈ ಆಗಿದೆ, ಅದು ಪ್ರಾಪರ್ಲಿ ಲಿವಿಂಗ್ ಅಲ್ಲ. ಸೈಂಟಿಸ್ಟ್ ಬಿಲೀವ್ ಏನಂದ್ರೆ ನಾವು ಇವಾಗಿನ ದಿನದಲ್ಲಿ ನೋಡ್ತಾ ಇರೋ ವೈರಸಸ್ ಎಲ್ಲ LUCAಗಿಂತ ಮುಂಚೆನೇ ಇವಾಲ್ವ್ ಆಗೋಕೆ ಸ್ಟಾರ್ಟ್ ಆಗಿರುತ್ತೆ, ಇಲ್ಲಾಂದ್ರೆ LUCA ಜೊತೆನೆ ವೈರಸಸ್ ಇವಾಲ್ವ್ ಆಗೋಕ್ಕೆ ಸ್ಟಾರ್ಟ್ ಮಾಡಿರುತ್ತೆ ಅಂತ. ಯಾಕಂದರೆ ಸ್ಟಾರ್ಟಿಂಗಿಂದಾನು ವೈರಸಸ್ ಎವಲ್ಯೂಷನ್ ಅಲ್ಲಿ ಒಂದು ಕ್ರೂಷಿಯಲ್ ರೋಲ್ ಪ್ಲೇ ಮಾಡಿದೆ. COVID-19 ವೈರಸ್ ಫ್ಯಾಮಿಲಿಯಲ್ಲೇ ಒಂದು ಬ್ಲ್ಯಾಕ್ ಶೀಪ್. ಆದರೂ ನಾವು ಬದುಕಿರ್ಬೇಕಂದ್ರೆ ಎಲ್ಲದಕ್ಕೂ ಯಾವುದೋ ಒಂದು ವೈರಸ್ ಬೇಕಿರುತ್ತೆ. ಸೊ LUCA ಅದರ ಸೆಲ್ ಡಿವಿಷನ್ ಮೂಲಕ ರೀಪ್ರೊಡ್ಯೂಸ್ ಮಾಡೋದನ್ನ ನಾವು ನೋಡಿದ್ವಿ. ಅದರ ಎವಲ್ಯೂಷನ್ ಮಿಲಿಯನ್ಸ್ ಆಫ್ ಇಯರ್ಸ್ ಆದಮೇಲೆ ಆಯಿತು. ಆವಾಗ LUCA 2 ಬ್ರಾಂಚಸ್ ಆಗಿ ಕ್ರಿಯೇಟ್ ಆಯಿತು, ಬ್ಯಾಕ್ಟೀರಿಯಾ ಆ್ಯಂಡ್ ಆರ್ಕಿಯಾ. ಈ 2 ಮೈಕ್ರೋ ಆರ್ಗ್ಯಾನಿಸಮ್ಸು ಒಂದಕ್ಕೊಂದು ಸಿಮಿಲರ್ ಇದೆ, ಆದರೆ ಇನ್ ಟರ್ಮ್ಸ್ ಆಫ್ ಸೆಲ್ ವಾಲ್ ಆ್ಯಂಡ್ ಪ್ಲಾಸ್ಮಾ ಮೆಂಬ್ರೇನ್ ಅಲ್ಲಿ ಸ್ಲೈಟ್ ಡಿಫ್ರೆನ್ಸ್ ಇದೆ. ತುಂಬ ಬಿಲಿಯನ್ಸ್ ಆಫ್ ಇಯರ್ಸ್ ಆದಮೇಲೆ ಎವಲ್ಯೂಷನ್ ಇಂದ ಒಂದು ಸ್ಪೆಷಲ್ ಟೈಪ್ ಆಫ್ ಬ್ಯಾಕ್ಟೀರಿಯಾ ಕಾಣಿಸ್ಕೊಳ್ತು, ಸೈನೋಬ್ಯಾಕ್ಟೀರಿಯಾ. ಫೋಟೋಸಿಂಥಸಿಸ್ ಮಾಡೋಕೆ ಎಬಿಲಿಟಿ ಇರೋ ಫಸ್ಟ್ ಬ್ಯಾಕ್ಟೀರಿಯಾ ಇದೆ. ಸನ್ಲೈಟ್ ನ ಯೂಸ್ ಮಾಡಿಕೊಂಡು ಎನರ್ಜಿ ಜನರೇಟ್ ಮಾಡುತ್ತೆ, ನೀರ್ನ ಫ್ಯೂಯಲ್ ಆಗಿ ಯೂಸ್ ಮಾಡ್ಕೊಳ್ಳುತ್ತೆ. ಅದರಿಂದ ಆಚೆ ಬರೋ ಎಂಡ್ ಪ್ರಾಡಕ್ಟೇ ಆಕ್ಸಿಜನ್. ಯಾವಾಗ ಸಮುದ್ರದಲ್ಲಿ ತುಂಬಾ ಸೈನೋಬ್ಯಾಕ್ಟೀರಿಯಾಸ್ ಇರುತ್ತೋ ಫೋಟೋಸಿಂಥಸಿಸ್ ಆಗೋವಾಗ ಲಾರ್ಜ್ ಅಮೌಂಟ್ ಆಫ್ ಆಕ್ಸಿಜನ್ ಗಾಳಿಯಲ್ಲಿ ರಿಲೀಸ್ ಆಗುತ್ತೆ. ಈ ಇವೆಂಟ್ ನ ದ ಗ್ರೇಟ್ ಆಕ್ಸಿಜನೇಷನ್ ಅಂತ ಕರೀತಾರೆ. ಈ ಇವೆಂಟ್ ಅಟ್ಮಾಸ್ಫಿಯರ್ ಅಲ್ಲಿ ತುಂಬಾ ಆಕ್ಸಿಜನ್ ಇರೋಕೆ ಕಾರಣ ಆಗುತ್ತೆ. ಈ ಇವೆಂಟ್ 2.2 ಬಿಲಿಯನ್ ಇಯರ್ಸ್ ಮುಂಚೆ ಆಗಿದೆ.